ಆತ್ಮೀಯ ವೀಕ್ಷಕರೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ 10ನೇ ತರಗತಿಯ ಗಣಿತದ ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ನೋಡೋಣ. 2024-25ನೇ ಸಾಲಿನ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ನೋಡೋಣ. ಈ ಒಂದು ವಿಡಿಯೋದಲ್ಲಿ ನಾನು ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದ ಉತ್ತರಗಳನ್ನ ನೀಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಪರಿಹಾರವನ್ನ ನೋಡೋಣ. ಮೊದಲನೇ ಪ್ರಶ್ನೆ, ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೆಯಿರಿ. MCQ ಕ್ವಶನ್ಸ್ ಕೊಟ್ಟಿದ್ದಾರೆ. 8 ಪ್ರಶ್ನೆಗಳನ್ನು ಇರ್ತವೆ. 8 ಪ್ರಶ್ನೆಗಳಲ್ಲಿ ಆಬ್ಜೆಕ್ಟಿವ್ ಟೈಪ್ಸ್ ಅನ್ನ ನಾವು ಚೂಸ್ ಮಾಡಬೇಕು. ಮೊದಲನೇದು 4 ಮತ್ತು 7ರ ಮಸ HCF ಆಫ್ 4 and 7. ಇಲ್ಲಿ 4 and 7 HCF ಏನಾಗ್ತದೆ 1 ಅಂತ ಹೇಳಾಗ್ತದೆ. 4ರ ಅಪವರ್ತನಗಳು 1 2 2 2 2 4 ಅಂತ ಹೇಳಾಗ್ತದೆ. 7 1 ಗುಣಿಲೆ 7 ಅಂತ ತಗೋಬಹುದು. HCF ಮಸ 1 ಆಗಿರುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ. HCF ಇಸ್ 1. ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ರೇಖಾತ್ಮಕ ಬಹುಪದೋಕ್ತಿ ಅಂತಂದ್ರ ಅದ್ರ ಗರಿಷ್ಠ ಘಾತ ಸಂಖ್ಯೆ 1 ಆಗಿರ್ಬೇಕು. ಇಲ್ಲಿ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. P ಆಫ್ x ಈಕ್ವಲ್ಸ್ ಟು x ಅನ್ನೋದು ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, a1x plus b1y plus c1 equals to 0, a2x plus b2y plus c2 equals to 0 ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ಪ್ರತಿನಿಧಿಸುವ ನಕ್ಷೆಯು ಛೇದಿಸುವ ರೇಖೆಗಳಾಗಿವೆ ಆಗ ಅಂತಂದಾಗ ಆಪ್ಷನ್ ಬಿ ಅನ್ನೋದು ಸರಿಯಾಗಿ ಉತ್ತರ ಆಗ್ತದೆ. a1 divided by a2 not equals to b1 divided by b2. ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, 2x ಸ್ಕ್ವೇರ್ ಈಕ್ವಲ್ಸ್ ಟು 3x ಮೈನಸ್ 5 ವರ್ಗ ಸಮೀಕರಣದ ಆದರ್ಶ ರೂಪ. ಇದನ್ನ 2x ಸ್ಕ್ವೇರ್ ಮೈನಸ್ ಇದನ್ನು ಈ ಕಡೆ ಶಿಫ್ಟ್ ಮಾಡಿದಾಗ ಮೈನಸ್ 3x ಮೈನಸ್ 5 ಈಕ್ವಲ್ಸ್ ಟು 0 ಇದು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಸಮ ಆಗಿರ್ತದೆ. ಆಪ್ಷನ್ ಇದು ಪ್ಲಸ್ ಆಗ್ತದೆ, ಇದು ಪ್ಲಸ್. ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಡಿ ಇಸ್ ಅ ಕರೆಕ್ಟ್ ಕ್ವಾಡ್ರಾಟಿಕ್ ಈಕ್ವೇಶನ್. ಫಿಫ್ತ್ ಕ್ವಶನ್, 10, 8, 6, 4 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. 8 minus 10 is minus 2. Option B is the correct answer. Option B minus 2 is the arithmetic progression common difference ಆಗ್ತದೆ. 6th ಕ್ವಶನ್, ಕೊಟ್ಟಿರುವ ಚಿತ್ರದಲ್ಲಿ ABC ಯಲ್ಲಿ XY ಸಮಾಂತರವಾಗಿದೆ. BC XY 2 ಸೆಂಟಿಮೀಟರ್ ಮತ್ತು BX 4 ಸೆಂಟಿಮೀಟರ್. ಇನ್ನೊಂದು AY 1.5 ಸೆಂಟಿಮೀಟರ್ ಅನ್ನು ಕೊಟ್ಟು CY ಈಕ್ವಲ್ಸ್ ಟು ಎಷ್ಟು ಅಂತ ಕೇಳಿದರೆ BPT ಥಿಯರಂ ಪ್ರಕಾರ, ಮೂಲ ಸಮಾನುಪಾತತೆ ಪ್ರಕಾರ AX ಡಿವೈಡ್ ಬೈ XB ಈಕ್ವಲ್ಸ್ ಟು AY ಡಿವೈಡ್ ಬೈ CY ಅಂತ ತಗೊಳ್ಬಹುದು. 2/4 ಈಕ್ವಲ್ಸ್ ಟು 1.5 ಡಿವೈಡ್ ಬೈ CY. 2 ಓರೆ ಗುಣಾಕಾರ ಮಾಡಿದಾಗ CY ಈಕ್ವಲ್ಸ್ ಟು 3 ಅಂತ ಬರ್ತದೆ. ಆಪ್ಷನ್ 3 ಇಸ್ ಆನ್ಸರ್. ಆಪ್ಷನ್ ಸಿ ಆನ್ಸರ್ ಆಗ್ತದೆ. ಇಲ್ಲಿ ಆಪ್ಷನ್ ಸಿ ಇಸ್ ಆನ್ಸರ್. 7th ಕ್ವಶನ್, ಕೆಳಗಿನವುಗಳಲ್ಲಿ x ಅಕ್ಷದ ಮೇಲಿರುವ ಬಿಂದುಗಳು. x ಅಕ್ಷದ ಮೇಲಿರುವ ಬಿಂದು ಅಂತಂದಾಗ 3,0 ಆಗ್ತದ. x axis among the following points are 3,0. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. 8th ಕ್ವಶನ್, ಮೂಲ ಬಿಂದುವಿನಿಂದ P of x, 0 ಬಿಂದುವಿಗಿರುವ ದೂರ. ಆಪ್ಷನ್ ಎ x square root x square plus y square. Root x square plus y square is the distance of the point P of x, y from the origin. Answer is option A. ಎರಡನೇ ಬೀಟ್ನ ಆನ್ಸರ್ಗಳು. ಒಂದು ಘನ ಬಹುಪದೋಕ್ತಿಯ ಡಿಗ್ರಿ, a quadratic degree of cubic polynomial. Cubic polynomial is degree is 3. 3 ಏನಾಗ್ತದ ಡಿಗ್ರಿ ಏನಾಗ್ತದ 3 ಅಂತ ಹೇಳಾಗ್ತದ. 10ನೇ ಪ್ರಶ್ನೆ, P of y equals to P of x ಬಹುಪದೋಕ್ತಿಯ ನಕ್ಷೆಗಳನ್ನು ಕೆಳಗೆ ನೀಡಿದ P of x ನ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. The zeros of the polynomial of given here y equals to P of x is 3 zeros of polynomial. ಇಲ್ಲಿ ಶೂನ್ಯತೆಗಳು ಎಷ್ಟಾಗಿರ್ತವ 3 ಆಗಿರ್ತವ. 3 x ಅಕ್ಷಕ್ಕೆ 3 ಬಿಂದುವಿನಲ್ಲಿ ಛೇದಿಸಿದೆ, ಹಾಗಾಗಿ ಉತ್ತರ 3. ಇವೆರಡು ಪ್ರಶ್ನೆ ಉತ್ತರವನ್ನ 3 ಅಂತ ಹೇಳಾಗ್ತದೆ. 11ನೇ ಪ್ರಶ್ನೆ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಸ್ಥಿರ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತದೆ? ಒಂದು ಪರಿಹಾರವನ್ನು ಹೊಂದಿರುತ್ತದೆ. ಏಕೈಕ ಪರಿಹಾರ ಅಂತ ಕರಿಬಹುದು ಅಥವಾ ಅನನ್ಯ ಅಂತ ಹೇಳಿ ಕರೀತಾರೆ. ಅನನ್ಯ ಪರಿಹಾರವನ್ನು ಹೊಂದಿದೆ ಅಥವಾ ಒಂದು ಪರಿಹಾರ. Only one solutions. How many solutions do the consist of the pairs of linear equations in two variables
only one solutions are there, or unique ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ 12th ಕ್ವಶನ್, ಮೊದಲ n ಧನಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಇಲ್ಲಿ ಧನಪೂರ್ಣಾಂಕಗಳ ಮೊತ್ತ ಅಂತಂದಾಗ ಸಿಗ್ಮಾ ಈಕ್ವಲ್ಸ್ ಟು n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಅಂತ ಹೇಳಿ ಆಗ್ತದೆ. ಅಥವಾ ನಾವು SN ಈಕ್ವಲ್ಸ್ ಟು n ಬೈ 2 2a ಪ್ಲಸ್ n ಮೈನಸ್ 1 ಇಂಟು ಡಿ ಇದನ್ನ ಆಗ್ತದೆ. ಆದರೆ ಹೆಚ್ಚಿಗೆ ಸ್ಕೋಪ್ ಅನ್ನ ಇದನ್ನ ಕೊಡಬೇಕು, ಯಾಕಂದ್ರೆ ಮೊದಲ ಧನಪೂರ್ಣಾಂಕಗಳು ಇದನ್ನು ಯಾವುದೇ ಧನಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಬೇಕಾದ್ರೆ ಈ ಸೂತ್ರವನ್ನು ಬಳಸ್ಕೋಬೇಕಾಗ್ತದೆ. ಆದರೆ ಫಸ್ಟ್ ನ್ಯಾಚುರಲ್ ನಂಬರ್ ಸಮ್, ಪಾಸಿಟಿವ್ ಇಂಟಿಜರ್ಸ್ ಸಮ್ ಅನ್ನ ಇದು ತಗೊಳ್ತೇವೆ. 13th ಕ್ವಶನ್, ಕೊಟ್ಟಿರುವ ಚಿತ್ರದಲ್ಲಿ MNL ಸಮರೂಪವಾಗಿದೆ, QPR. ಇಲ್ಲಿ ಬಳಸಿರುವ ಸಮರೂಪತೆ ನಿಬಂಧನ ಎರಡು ತ್ರಿಭುಜಗಳು ಸಿಮಿಲರ್ ಅವ. 2.55 angle 70 70 5 divided by 10 2.5 divided by 5 and angle 70 equals to angle 70 ಇದೆ. ಇನ್ನೊಂದು 5 divided by 10 ಇದೆ. ಏನಾಗ್ತದೆ, ಎರಡು ಬಾಹುಗಳು ಒಂದು ಕೋನವನ್ನು ಈಕ್ವಲ್ ಆಗ್ತದೆ. ಹಾಗಾಗಿ ಇಲ್ಲಿ SAS ಕ್ರಿಟೇರಿಯನ್ನ ಯೂಸ್ ಆಗ್ತದೆ. ಬಾಹು ಕೋನ ಬಾಹು ಸಂಬಂಧವನ್ನ ಬಳಸಲಾಗ್ತದೆ ಇಲ್ಲಿ. 14ನೇ ಪ್ರಶ್ನೆ, x ಇಂಟು x ಮೈನಸ್ 6 ಈಕ್ವಲ್ಸ್ ಟು 0 ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡ್ರಿ. x ಈಕ್ವಲ್ಸ್ ಟು 0 ಆಗ್ತದೆ, ಇನ್ನೊಂದು x ಮೈನಸ್ 6 ಈಕ್ವಲ್ಸ್ ಟು 0 ಅಂತಂದು x ಪ್ಲಸ್ 6 ಅಂತ ಹೇಳಿ ಆಗ್ತದೆ. ವರ್ಗ ಸಮೀಕರಣದ ಮೂಲಗಳು 2, ಅವು 0 ಮತ್ತು 6. ರೂಟ್ಸ್ ಆರ್ 0 and 6. 15th ಕ್ವಶನ್, 15ನೇ ಕ್ವಶನ್, 75 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. 75 ಅಂತೇಳಿ ಬರ್ಕೊಳ್ಬೇಕು. ಮೊದಲು 3ರಿಂದ 3 2 6 3 5 15 5 5 25 5 1 5 75 ಫ್ಯಾಕ್ಟರ್ಸ್ ಆರ್ 3 ಇಂಟು 5 ಇಂಟು 5. ಅವಿಭಾಜ್ಯ ಅಪವರ್ತನಗಳು ಫ್ಯಾಕ್ಟರ್ಸ್ ಅಂತ, ಪ್ರೈಮ್ ಫ್ಯಾಕ್ಟರ್ಸ್ ಅಂತೇಳಿ ಕರೀತಾರೆ ಇದನ್ನು. 16th ಕ್ವಶನ್, x 5, x, 11 ಇವು ಸಮಾಂತರ ಶ್ರೇಣಿಯಲ್ಲಿ ಇದ್ದಾಗ x ನ ಬೆಲೆಯನ್ನು ಕಂಡುಹಿಡಿಯಿರಿ. If 5, x and 11 are in arithmetic progression, then find the value of x. ಇಲ್ಲಿ ಒಂದು ಸೂತ್ರವನ್ನು ಬರ್ತದ, b equals to a plus c divided by 2 ಅಂತ ತಗೋತೀವಿ. ಅಂದ್ರೆ ಸಮಾಂತರ ಶ್ರೇಣಿ a b c ಸಮಾಂತರ ಶ್ರೇಣಿಯಲ್ಲಿ ಇದ್ದಾಗ ಅದರ ಮಧ್ಯವನ್ನು ಕಂಡುಹಿಡಿಯುವ ಸೂತ್ರ ಇದು. ಇಲ್ಲಿ x equals to 5 plus 11 divided by 2, x equals to 16 divided by 2, x equals to 8. x ಬೆಲೆ ಎಷ್ಟಾಗ್ತದ, 8 ಅಂತ ಹೇಳಿ ಆಗ್ತದ. ಇದ್ರ ಉತ್ತರ 8. 17ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5 ಪ್ಲಸ್ ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದನ್ನು ನಾನು ಇಲ್ಲಿ ಉತ್ತರ ಈಗಾಗಲೇ ಬರೆದಿಟ್ಟಿನಿ, ತಾವು ಸ್ಕ್ರೀನ್ಶಾಟ್ ತಗೊಳ್ಬಹುದು. ಈಗಾಗಲೇ ನೀವು ತಾವೆಲ್ಲರೂ ಪ್ರಾಕ್ಟೀಸ್ ಮಾಡಿರ್ತೀರಿ ಅಂತ ಹೇಳಿ ತಿಳ್ಕೊತೇನೆ. ಇದೊಂದು ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡರದ್ದು ಉತ್ತರವನ್ನ ಇಲ್ಲಿ ಕೊಟ್ಟಿದ್ದೇನೆ. 18ನೇ ಪ್ರಶ್ನೆ, 438 ಮತ್ತು 438 ಮತ್ತು 606 ನಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿರಿ. ಫೈಂಡ್ ದ ಲಾರ್ಜೆಸ್ಟ್ ನಂಬರ್ ವಿಚ್ ಡಿವೈಡ್ಸ್ 438 and 606 ವಿಥೌಟ್ ಲೀವಿಂಗ್ ಎನಿ ರಿಮೈಂಡರ್. ಇದನ್ನ ಒಂದು ಅಪವರ್ತನ ವಿಧಾನದಿಂದ ಮಾಡೋಣ. 438 ಅಪವರ್ತನಗಳನ್ನು ಬರ್ಕೊಳ್ತೀನಿ ನಾನು. 2 2 4 2 1 2 2 9 18. ಇದು ಇವಾಗ 3ರಿಂದ ಹೋಗ್ತದೆ. 3 7 21 3 3 9 73 1 73 ಅಂತ ಹೇಳಿ ಆಗ್ತದೆ. 438 ಅಪವರ್ತನಗಳು 2 3 ಮತ್ತು 73. ನೆಕ್ಸ್ಟ್ 606 ಅವಿಭಾಜ್ಯ ಅಪವರ್ತನ 606 2 3 2 3 3 1 3 1 101 606 2 ಇಂಟು 3 ಇಂಟು 101. ಇಲ್ಲಿ ಮಸ HCF 2 ಇಂಟು 3 6. ಈ 6ರಿಂದ ಈ ಎರಡು ನಂಬರ್ಸ್ಗಳಿಗೆ ನಿಶೇಷವಾಗಿ ಭಾಗಾಕಾರ ಮಾಡಬಹುದು. 19ನೇ ಪ್ರಶ್ನೆ, 5 ಮತ್ತು 3 ಶೂನ್ಯತೆಗಳಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಒಂದು ಆಲ್ಫಾ ಈಕ್ವಲ್ಸ್ ಟು 5 ಅಂತ ಕೊಟ್ಟಿದ್ದಾರೆ, ಮತ್ತೊಂದು ಬೀಟಾ ಈಕ್ವಲ್ಸ್ ಟು 3.
ಅಲ್ಫಾ ಪ್ಲಸ್ ಬೀಟಾ ಅಂತಂದಾಗ 5 + 3 8 ಆಗ್ತದ. ಅಲ್ಫಾ ಇಂಟು ಬೀಟಾ ಅಂದಾಗ 15 ಆಗ್ತದ. ವರ್ಗ ಬಹುಪದೋಕ್ತಿ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಎಕ್ಸ್ ಸ್ಕ್ವೇರ್ ಮೈನಸ್ ಇದನ್ನ ಅಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ 8 ಎಕ್ಸ್ ಪ್ಲಸ್ 15. ಇದೊಂದು ವರ್ಗ ಬಹುಪದೋಕ್ತಿ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ಸ್. 20ನೇ ಪ್ರಶ್ನೆ ಕೊಟ್ಟಿರೋ ರೇಖಾತ್ಮಕ ಸಮೀಕರಣ ಜೋಡಿಯನ್ನ ವರ್ಜಿಸುವ ವಿಧಾನದಿಂದ ಬಿಡಿಸಿ. 2x + y = 0, x - y = 2. Solve the given pair of linear equations by elimination method. Here two equations are given, equation 1, equation 2. ಎರಡು ಸಮೀಕರಣಗಳನ್ನು ವರ್ಜಿಸಿದಾಗ ಇಲ್ಲಿ y ಅನ್ನು ಕ್ಯಾನ್ಸಲ್ ಆಯಿತು. 3x = 12 ಅಂತ ಬಂತು. x = 12 / 3, x = 4. x = 4 ಅನ್ನೋದು ಬಂತು. ಇದು ಸಮೀಕರಣ 1ರಲ್ಲಿ x = 4 ಅನ್ನು ಆದೇಶಿಸಿದಾಗ put the x = 4 in equation 1. 2 × 4 plus y = 10, y = 10 minus 8, y = 2. ಇಲ್ಲಿ y ಬೆಲೆ 2, x ಬೆಲೆ 4 ಅನ್ನೋದು ಉತ್ತರ. 21ನೇ ಪ್ರಶ್ನೆ x² + 7x + 10 = 0 ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಯಿರಿ. ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ x² + 7x + 10 = 0 ಬೈ ಫ್ಯಾಕ್ಟರೈಸೇಷನ್ ಮೆಥಡ್. ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಮಾಡಬೇಕು ಇದನ್ನ. x² + 7x + 10 = 0. ಈ 10x² ಅನ್ನ 5 2 10 ಅಂತ ಬರ್ಕೋತೀನಿ. ಎರಡನ್ನ ಪ್ಲಸ್ ಪ್ಲಸ್ x x x² + 5x + 2x + 10 = 0. ಇವೆರಡರಲ್ಲಿ x ಅನ್ನು ಕಾಮನ್ ತೆಗೆದಾಗ x + 5 + 2 ಅನ್ನು ಕಾಮನ್ ತೆಗೆದಾಗ x + 5 = 0. x + 2 = 0, x + 5 = 0. x = -2, ಇನ್ನೊಂದು x = -5. ಇವೆರಡು ಮೂಲಗಳನ್ನು ಸಿಗ್ತವೆ. ಇಪ್ಪತ್ತೆರಡನೇ ಪ್ರಶ್ನೆ ಮೊದಲ ಪದ 5 ಮತ್ತು ಕೊನೆಯ ಪದ. ಇಲ್ಲಿ a = 5, an = 32 ಆಗಿರುವ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. S10 = ಎಷ್ಟು ಅಂತ ಕೇಳಿದ್ದಾರೆ. ಸೂತ್ರ ಏನಾಗ್ತದೆ? Sn = n/2 a + an. ಸೂತ್ರವನ್ನು ತಗೊಂಡು S10 = 10/2 a 5 + 32. ಇವೆರಡು ಕ್ಯಾನ್ಸಲ್ ಆದಾಗ 5 × 37 ಅನ್ನೋದು ಬಂತು. ಇವೆರಡನ್ನು ಗುಣಿಸಿದಾಗ 185 185. S10 = 185. ಆರ್ ಕ್ವಶನ್ ಇದೆ ಇದು, ಅಥವಾ ಕ್ವಶನ್ 6, 10, 14 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. Find the sum of the first 20 terms of an arithmetic progression 6, 10, 14. A = ಇಲ್ಲಿ 6, D = 10 - 6 ಅಂತ ಅಂದಾಗ 4 ಅಂತ ಹೇಳಿ ಬರ್ತದೆ. ಏನು ಫೈಂಡ್ ಔಟ್ ಮಾಡಬೇಕು? S20 = ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ Sn = n/2 2a + n - 1 × D. S20 = 20/2 2 × 6 plus 20 - 1 × D ಅಂದರೆ 4. ಎರಡು ಕ್ಯಾನ್ಸಲ್ ಮಾಡಿದಾಗ 10 ಅಂತೇಳಿ ಬಂತು. 12 + 19 × 4 10 × 12 + 76 76 19 76. 10 × 2 ಕೂಡಿಸಿದಾಗ 88. S20 ಎಷ್ಟು ಬರ್ತದೆ ಅಂತಂದ್ರೆ 880 ಉತ್ತರ. S20 is 880. 23rd ಕ್ವಶನ್ ಕೊಟ್ಟಿರುವ ಚಿತ್ರದಲ್ಲಿ DE ಸಮಾಂತರವಾಗಿದೆ AC, DE ಸಮಾಂತರವಾಗಿದೆ AC ಮತ್ತು DF ಸಮಾಂತರವಾಗಿದೆ. ಇದು DF ಅನ್ನೋದು ಸಮಾಂತರವಾಗಿದೆ AE ಆದಾಗ BF/EF BE/EC ಎಂದು ಸಾಧಿಸಿ. In the given figure DE parallel to AC and DF parallel to AE, prove that BF/FE = BE/EC.
ಇಲ್ಲಿ ಒಂದು ಟ್ರಯಾಂಗಲ್ಸ್ ಅನ್ನು ಕನ್ಸಿಡರ್ ಮಾಡ್ತೀನಿ ಎ ಬಿ ಇ ಇನ್ ಎ ಟ್ರಯಾಂಗಲ್ ಎ ಬಿ ಇ ಅನ್ನು ತಗೊಂಡಾಗ ಇಲ್ಲಿ ಡಿ ಎಫ್ ಪ್ಯಾರಲಲ್ ಟು ಎ ಇ ಇದು ಗಿವನ್ ಡಾಟಾ ಅಂದ್ರೆ ದತ್ತದಲ್ಲಿ ಕೊಟ್ಟಿದ್ದಾರೆ ಅದರ ಆ ರೀತಿ ಬರ್ಕೊಂಡಿದ್ದೀನಿ. BPT ಥಿಯರಂ ಪ್ರಕಾರ ಮೂಲ ಸಮಾನುಪಾತತೆ ಪ್ರಮೇಯ ಪ್ರಕಾರ BD ಡಿವೈಡ್ ಬೈ DA ಈಕ್ವಲ್ಸ್ ಟು BF ಡಿವೈಡ್ ಬೈ FE. ಕಾರಣ ಇದಕ್ಕೆ BPT ಥಿಯರಂ ಮೂಲ ಸಮಾನುಪಾತತೆಯ ಪ್ರಮೇಯ. ಇದನ್ನು ಸಮೀಕರಣ 1 ಅಂತ ಇಟ್ಕೋತೀನಿ. ನೆಕ್ಸ್ಟ್ ABC ಟ್ರಯಾಂಗಲ್ಸ್ನಲ್ಲಿ ಇನ್ ಟ್ರಯಾಂಗಲ್ ABC ಈ ABC ತ್ರಿಭುಜದಲ್ಲಿ ಇಲ್ಲಿ DE ಸಮಾಂತರವಾಗಿದೆ, DE ಪ್ಯಾರಲಲ್ ಟು AC. BPT ಥಿಯರಂ ಪ್ರಕಾರ ಮತ್ತೆ BD ಭಾಗಿಲೆ DA ಈಕ್ವಲ್ಸ್ ಟು BE ಡಿವೈಡ್ ಬೈ EC. ಇದಕ್ಕೆ BPT ಥಿಯರಂ ಅಂತ ಬರ್ಕೊಳ್ಳೋಣ ಮೂಲ ಸಮಾನುಪಾತತೆಯ ಪ್ರಮೇಯ ಪ್ರಕಾರ. ಈಕ್ವೇಶನ್ ನಂಬರ್ 2 ಫ್ರಮ್ 1 and 2 ಸಮೀಕರಣ 1 ಮತ್ತು 2ರಿಂದ ಇಲ್ಲಿ BD ಡಿವೈಡ್ ಬೈ DA ಅಂತ ಹೇಳಿದೆ. ಅದನ್ನು ಹೊರತುಪಡಿಸಿ BF ಡಿವೈಡ್ ಬೈ FE ಈಕ್ವಲ್ಸ್ ಟು BE ಡಿವೈಡ್ ಬೈ EC. ಇದನ್ನು ಸಾಧಿಸಬೇಕಿತ್ತು, ಅದನ್ನು ಸಾಧಿಸಿದ್ದೇವೆ. ಹೆನ್ಸ್ ಪ್ರೂಫ್. ಅಥವಾ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ABCD ಒಂದು ತ್ರಾಪಿಜ್ಯವಾಗಿದ್ದು AB ಸಮಾಂತರವಾಗಿದೆ, DC ಆಗಿದೆ. AC ಮತ್ತು BD ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸಿವೆ. ತ್ರಿಭುಜ AOB ತ್ರಿಭುಜ ಸಮರೂಪವಾಗಿದೆ COD ಎಂದು ಸಾಧಿಸಿ. ಇನ್ ದ ಗಿವನ್ ಫಿಗರ್ ABCD is a trapezium with the AB parallel to DC and diagonals AC and BD intersect each others at O. Prove that triangle AOB and ACD COD. ಈ ಎರಡು ತ್ರಿಭುಜಗಳನ್ನು ಕನ್ಸಿಡರ್ ಮಾಡಿದಾಗ ತ್ರಿಭುಜ AOB ಮತ್ತು ತ್ರಿಭುಜ DOC ಗಳಲ್ಲಿ ಈ ಎರಡು ತ್ರಿಭುಜಗಳಲ್ಲಿ AOB ಕೋನ ಸಮನಾಗಿದೆ DOC. ಈ ಎರಡು ಕೋನಗಳು ಸಮ ಇರ್ತವ, ಯಾಕಂದ್ರೆ ಶೃಂಗಾಭಿಮುಖ ಕೋನಗಳು. ರೀಸನ್ ಇದಕ್ಕೆ ಶೃಂಗಾಭಿಮುಖ ಕೋನ. ಇದನ್ನು ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂತ ಕರೆಯುತ್ತಾರೆ. ನೆಕ್ಸ್ಟ್ ಒನ್ ಆಂಗಲ್ B ಈಕ್ವಲ್ಸ್ ಟು ಆಂಗಲ್ D ಅಂತ ತಗೋತೀನಿ. ABO ಈಕ್ವಲ್ಸ್ ಟು CDO. ಇದನ್ನ ಆಲ್ಟರ್ನೇಟ್ ಆಂಗಲ್ಸ್ ಅಂತ ಕರೀತಾರೆ, ಪರ್ಯಾಯ ಕೋನ ಆಲ್ಟರ್ನೇಟ್ ಆಂಗಲ್ಸ್. ಎರಡು ಕೋನಗಳು ಸಮ ಇದ್ರೆ ಎರಡು ತ್ರಿಭುಜಗಳು ಏನಾಗ್ತವೆ, ಸಮರೂಪಿಗಳಾಗ್ತವೆ. AOB ಸಮರೂಪವಾಗಿದೆ ತ್ರಿಭುಜ DOCOD ಯಾಕಂದ್ರೆ ಕೋಕೋ ಪ್ರಕಾರ, ಕೋನ ನಿಬಂಧನೆ ಪ್ರಕಾರ, angle criteria. These two triangles are similar. 24ನೇ ಪ್ರಶ್ನೆ, M of 4,6 ಮತ್ತು N of 6,8 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. Find the coordinates of the midpoints of the line segment joining the points M of 4,6 and N of 6,8. ಮಧ್ಯ ಬಿಂದು ಕಂಡುಹಿಡಿಯುವ ಸೂತ್ರ x, y equals to x1 plus x2 divided by 2 y1 plus y2 divided by 2. ಇದು ಮಧ್ಯ ಬಿಂದುವನ್ನು ಕಂಡುಹಿಡಿಯುವ ಸೂತ್ರ. ಒಂದು x1 y1 x2 y2 ನ ತಗೊಂಡಾಗ 4 plus 6 divided by 2 6 plus 8 divided by 2 x, y 10 divided by 2 14 divided by 2. ಆನ್ಸರ್ ಅನ್ನು 5, 7 ಅಂತ ಸಿಗ್ತದೆ. 5, 7 is the midpoints. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ರೂಟ್ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಪ್ರೂವ್ ದಟ್ ದ ರೂಟ್ 2 is an irrational numbers. ಇದನ್ನ ಈ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನು ಬರ್ತೀನಿ. ಇದನ್ನು ತಾವು ಈಗಾಗಲೇ ಬಹಳಷ್ಟು ಸರಿ ಪ್ರಾಕ್ಟೀಸ್ ಮಾಡಿರ್ಬೋದು. ಇದರ ಉತ್ತರವನ್ನು ಕೊಟ್ಟಿದ್ದೇನೆ. ಇಂಗ್ಲಿಷ್ ಮಾಧ್ಯಮದವರಿಗೆ ಇಲ್ಲಿ ಇಂಗ್ಲಿಷ್ನಲ್ಲೂ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ಇದರ ಸ್ಕ್ರೀನ್ಶಾಟ್ ಅನ್ನು ತಗೊಳ್ಬಹುದು. ನೆಕ್ಸ್ಟ್ ಕ್ವಶನ್ ಅಥವಾ ಕ್ವಶನ್ ಇದು 26 ಮತ್ತು 91 ಈ ಸಂಖ್ಯೆಗಳಿಗೆ ಲಸ ಮತ್ತು ಮಸಗಳನ್ನು ಕಂಡುಹಿಡಿಯಿರಿ ಹಾಗೂ ಲಸ ಗುಣಿಲೆ ಮಸ ಈಕ್ವಲ್ಸ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ತಾಳೆ ನೋಡಿ.
Find the HCF and LCM of 26 and 91. Also verify that LCM into HCF equals to product of these two numbers. ಇಲ್ಲಿ ಲಸಾಮಸವನ್ನು ಕಂಡುಹಿಡಬೇಕು. ಮೊದಲು 26ರ ಅಪವರ್ತನಗಳು 1 ಗುಣಿಲೆ 13 ಗುಣಿಲೆ 1 ಗುಣಿಲೆ 2 ಗುಣಿಲೆ 13 ಅಂತ ತಗೋತೀನಿ. 13 ಎರಡಲೆ 26 ಆಗ್ತದೆ, 91. 1 ಗುಣಿಲೆ ಇದು 7 ಗುಣಿಲೆ 13 ಅಂತ ಹೇಳಿ ಆಗ್ತದೆ. 13 7 91. ಮಸ 1 ಆಗಿರ್ತದೆ. ಮಸ ಇಲ್ಲಿ 13. ಆಮೇಲೆ ಲಸ HCF is 13. LCM ಲಸ 1 ಗುಣಿಲೆ 2 ಗುಣಿಲೆ 7 ಗುಣಿಲೆ 13 ಎಲ್ಲವನ್ನ ಗುಣಿಸಿದಾಗ LCM ಅನ್ನೋದು 182 ಸಿಕ್ತು. ಇವಾಗ ತಾಳೆ ಮಾಡಬೇಕು. LCM ಇಂಟು HCF ಈಕ್ವಲ್ಸ್ ಟು AB A ಇಂಟು B ಅಂದರೆ A ಒಂದು ಸಂಖ್ಯೆ B ಒಂದು ಸಂಖ್ಯೆ ಅಂತ ತಗೊಂಡಾಗ 182 ಗುಣಿಲೆ 13 ಈಕ್ವಲ್ಸ್ ಟು A 26 ಗುಣಿಲೆ B 91. ಇವೆರಡನ್ನ ಗುಣಿಸಿದಾಗ 2366 ಈಕ್ವಲ್ಸ್ ಟು 2366 ಅಂತ ಬರ್ತಾ ಈ ರೀತಿ ವೆರಿಫೈ ಅನ್ನು ಮಾಡಿದೆವು. 26ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡ್ರಿ. ಅದರ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಫೈಂಡ್ ದ ಝೀರೋಸ್ ಆಫ್ ದ ಪಾಲಿನೋಮಿಯಲ್ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6. ವೆರಿಫೈ ದ ರಿಲೇಷನ್ ಬಿಟ್ವೀನ್ ದ ಝೀರೋಸ್ ಅಂಡ್ ಕೋಎಫಿಷಿಯಂಟ್ಸ್. ಇದಕ್ಕೊಂದು ಆನ್ಸರ್ಸ್ ಅನ್ನ ನೋಡೋಣ. ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಈಕ್ವಲ್ಸ್ ಟು 6. A equals to 1 ಇಲ್ಲಿ, B equals to minus 5 and C equals to plus 6. x square minus 5x plus 6 ಇದನ್ನು ಫ್ಯಾಕ್ಟರೈಸೇಷನ್ ಮಾಡಿದಾಗ x square minus 3x minus 2x plus 6 equals to 0 ಅಂತ ಹೇಳಾಗ್ತದೆ. ಇವೆರಡರಲ್ಲಿ x ಅನ್ನು ಕಾಮನ್ ತೆಗೆದಾಗ x minus 3 minus 2 ಅನ್ನು ಕಾಮನ್ ತೆಗೆದಾಗ x minus 3 equals to 0. x minus 2 equals to 0, x minus 3 equals to 0. x equals to plus 2, x equals to plus 3. ಇದನ್ನ alpha equals to 2 ಅಂತ ಹೇಳಿ ಇಟ್ಕೊಳ್ಬೇಕು. ಬೀಟಾ equals to 3 ಅಂತ ಹೇಳಾಯ್ತು. ಶೂನ್ಯತೆಗಳ ಮೊತ್ತ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತಂದಾಗ alpha plus beta equals to minus b divided by a. alpha into beta c divided by a. alpha ಅಂತಂದ್ರೆ 2 plus 3 equals to minus b ಅಂತಂದಾಗ ಇಲ್ಲಿ minus 5 ಇದೆ divided by a ಅಂತಂದಾಗ 1. 5 equals to 5 ಅಂತ ಹೇಳಿ ಬಂತು. ಈ ಕಡೆ alpha 2 into 3 beta 3, c ಅಂತಂದಾಗ 6 divided by 1, 6 equals to 6. ಇವೆರಡು ವೆರಿಫೈ ಅನ್ನ ಮಾಡಿದೆವು. 27th question, 3x into 3x minus 2 equals to minus 1. ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ. Determine the nature of the roots of the quadratic equation 3x into 3x minus 2 equals to minus 1. ಮೊದಲು ಇದನ್ನು ಗುಣಿಸಬೇಕು. 3x into 3x minus 2 equals to minus 1. 9x square minus 6x plus 1 equals to 0. ಇಲ್ಲಿ ಒಂದು ವರ್ಗ ಬಹುಪದೋಕ್ತಿಯನ್ನು ಸಿಕ್ತು, ವರ್ಗ ಸಮೀಕರಣವನ್ನು ಸಿಕ್ತು. ಈ ವರ್ಗ ಸಮೀಕರಣವನ್ನು ಬಿಡಿಸ್ಕೊಂಡಾಗ a equals to 9, b equals to minus 6, c equals to 1. ಡೆಲ್ಟಾ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಅದನ್ನು ಚೆಕ್ ಮಾಡ್ಬೇಕು ನಾವು. ಬಿ ಅಂತಂದಾಗ minus 6 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂತಂದಾಗ 9, ಬಿ ಅಂದಾಗ 1. 36 minus 36 ಅಂತೇಳಿ ಬಂತು ಈಕ್ವಲ್ಸ್ ಟು 0. ಡೆಲ್ಟಾ ಈಕ್ವಲ್ಸ್ ಟು 0 ಅಂತಂದ ವಾಸ್ತವ ಮೂಲಗಳು ಸಮ ಆಗಿರ್ತವ. ವಾಸ್ತವ ಮತ್ತು ಸಮ ಮೂಲಗಳನ್ನು ಹೊಂದಿರ್ತದ. ಕ್ವಾಡ್ರಾಟಿಕ್ ಈಕ್ವೇಷನ್, ನೇಚರ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ಕೇಳಿದರೆ ರಿಯಲ್ ಅಂಡ್ ಈಕ್ವಲ್ ರೂಟ್ಸ್ ಅನ್ನ ಆಗಿರ್ತವ. ಅಥವಾ ಪ್ರಶ್ನೆ kx ಇಂಟು ಎಕ್ಸ್ ಮೈನಸ್ 2 ಪ್ಲಸ್ 6 ಈಕ್ವಲ್ಸ್ ಟು 0. ಈ ವರ್ಗ ಸಮೀಕರಣವು ವಾಸ್ತವ ಮತ್ತು ಸಮನಾದ ಎರಡು ಮೂಲಗಳನ್ನು ಹೊಂದಿದ್ದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ. ಫೈಂಡ್ ದ ವ್ಯಾಲ್ಯೂ ಆಫ್ k ಫಾರ್ ವಿಚ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ kx ಇಂಟು
x minus 2 plus 6 equals to 0 has two real and equal roots. Real and equal roots ಅಂದ್ರೆ delta equals to 0 ಅಂತ ಹೇಳಾಗ್ತದೆ. b square minus 4ac equals to 0. ಮೊದಲು ಇದನ್ನು ಗುಣಿಸಬೇಕು. kx into x minus 2 plus 6 equals to 0. k x square minus 2x 2kx ಅಂತ ಹೇಳಾಗ್ತದೆ. 2kx plus 6 equals to 0. ಇಲ್ಲಿ a equals to k, b equals to minus 2k and c equals to 6. ಇದನ್ನ ಫಾರ್ಮುಲಾದಲ್ಲಿ ಆಡ್ ಮಾಡಿದಾಗ minus 2k whole square minus 4 into k into c ಅಂದ್ರೆ 6 equals to 0. 4k square minus 24k equals to 0. 4 ಇಲ್ಲಿ k 4k ಅನ್ನು ಕಾಮನ್ ತೆಗಿಬೇಕು. k minus 6 equals to 0. k minus 6 equals to 0. k equals to 6. ಇನ್ನೊಂದು k equals to 0 ಬರ್ದ 4k equals to 0. k equals to 0. ಆ ಎರಡು ಮೂಲಗಳು ಒಂದು 0 ಮತ್ತೊಂದು 6 6, 0. 28ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 3ನೇ ಮತ್ತು 9ನೇ ಪದಗಳು ಕ್ರಮವಾಗಿ 4 ಮತ್ತು -8 ಆಗಿವೆ. ಈ ಶ್ರೇಣಿಯ ಎಷ್ಟನೇ ಪದವು 0 ಆಗಿರುತ್ತದೆ? ಥರ್ಡ್ ಟರ್ಮ್ A3. 28th question. The third term and 9 terms of an arithmetic progression are respectively 4 and -8. Find the which term of this progression is 0. A3 equals to 4 and A9 equals to -8. ಇದನ್ನ a plus 2d equals to 4, equation 1. a plus 8d equals to -8, equation 2. ಸಮೀಕರಣ 1 ಮತ್ತು 2 ವರ್ಜಿಸಿದಾಗ 2ರಿಂದ a plus 2d equals to 4, a plus 8d equals to -8. ಮೈನಸ್ ಇದು ಪ್ಲಸ್ ಆಯಿತು, 2 ಕ್ಯಾನ್ಸಲ್ ಆಯಿತು. -6d equals to 12, d equals to -2. d ಅನ್ನೋದು -2 ಅಂತ ಬಂತು. ನೆಕ್ಸ್ಟ್ ನಾವು a ಅನ್ನು ಫೈಂಡ್ ಔಟ್ ಮಾಡಬೇಕು. ಸಮೀಕರಣ 1ರಲ್ಲಿ d equals to -2 ಅನ್ನು ಆದೇಶಿಸಿದಾಗ a plus 2 into -2 equals to 4, a equals to 4 plus 4, -4 ಆಗ್ತದೆ, 4 ಕಡೆ ಕಳಿಸಿದಾಗ +4, a equals to 8. ಎಷ್ಟನೇ ಪದ 0 ಆಗಿರ್ತದೆ ಅಂತಂದ್ರೆ an equals to 0 ಅಂತ ಹೇಳಿ ಕೊಟ್ಟಿದ್ರೆ ನಾವು n equals to ಎಷ್ಟು ಅಂತ ಹೇಳಿ ಕಂಡುಹಿಡಿಯಬೇಕು. an equals to a plus n minus 1 into d is the formula. 0 equals to a 8 plus n minus 1, d is 4, -2, d -2. -8 equals to n minus 1 into -2. ಈ -2 ಅನ್ನು ಈ ಕಡೆ ಸಣ್ಣ ಮಾಡಿದಾಗ -8 divided by -2 equals to n minus 1. minus cancel, 2 4s 4 equals to n minus 1, n equals to 5. ಫಿಫ್ತ್ ಟರ್ಮ್ ಏನಾಗಿರ್ತದ 0 ಆಗಿರ್ತದ. ಒಂದು ಸಮಾಂತರ ಶ್ರೇಣಿಯಲ್ಲಿ 3ನೇ ಪದವು 16 ಮತ್ತು 7ನೇ ಪದವು 5ನೇ ಪದಕ್ಕಿಂತ 12 ಹೆಚ್ಚಾಗಿದ್ರೆ ಆ ಶ್ರೇಣಿಯ 20ನೇ ಪದವನ್ನು ಕಂಡುಹಿಡಿಯಿರಿ. In an arithmetic progression, the third term is 16 and the 7th term exceed to 5th term by 12. Find the 20th term of the arithmetic progression. Third, 3ನೇ ಪದ A3 equals to 16 and A7 equals to A5 plus 12. a plus 2d equals to 16, a plus 6d equals to a plus 4d plus 12. a cancel ಆಯಿತು, 6d minus 4d equals to 12, 2d equals to 12, d equals to 6. d equals to 6 ಅನ್ನೋದು ಬಂತು. ಈ ಸಮೀಕರಣ 1ರಲ್ಲಿ ಆದೇಶ ಮಾಡಬೇಕು. Put d equals to 6 in equation 1. a plus 2 into 6 equals to 16. a equals to 16 minus 12, a equals to 4. ನಮಗೆ ಏನೇನು ಕಂಡುಹಿಡಬೇಕಾಗಿದೆ ಅಂತಂದ್ರೆ 20ನೇ ಪದವನ್ನು a20 equals to a plus 19d, 4 plus 19 into 114 equals to 118. a20 is 118, 118. 29ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 20
ಮೊದಲ 20 ಪದಗಳ ಮೊತ್ತವು 670 ಆಗಿದೆ. ಸಾಮಾನ್ಯ ವ್ಯತ್ಯಾಸ 3 ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ದ ಸಮ್ ಆಫ್ ದ ಫಸ್ಟ್ 20 ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 670. If the common difference is 3, then find the arithmetic progression. S20 equals to 670, D equals to 3. Find AP. AP that means A1, A2, A3 dash 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 ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೂತ್ರ ಇಲ್ಲಿ Sn equals to n divided by 2, 2a plus n minus 1 into D. 670 670 equals to n divided by 2, ಇಲ್ಲಿ n ಅಂದ್ರೆ 20 divided by 2, 2a plus 20 minus 1 into D 3 10 ಅಂತೇಳಿ ಬಂತಿದ್ದು. 670 divided by 10 equals to 2a plus 19 into 3. 67 equals to 2a plus 57. 2a equals to 67 minus 57. A equals to 10 divided by 2. A equals to 5. A 5 ಸಿಕ್ತು, D ಅನ್ನು ಸಿಕ್ತು, AP ಅನ್ನು ಕಂಡುಹಿಡಿಯಬಹುದು. A1, A2, A3 dash dash dash. A1 is 5. A plus D, A plus 2D. 5 plus 3, 5 plus 2 into 3. 5, 8, 6, 11 dash 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 is AP. ಸಮಾಂತರ ಶ್ರೇಣಿಯ ಪದಗಳು. 30ನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ABCD ಒಂದು ಸಮಾಂತರ ಚತುರ್ಭುಜ AB ಭಾಗಿಲೆ BE equals to CF ಭಾಗಿಲೆ FB ಎಂದು ಸಾಧಿಸಿ. In the given figure ABCD is a parallelogram. Prove that AB divided by BE equals to CF divided by FB. ಇಲ್ಲಿ ಎರಡು ತ್ರಿಭುಜಗಳನ್ನು ತಗೋತೀನಿ ನಾನು. ಒಂದು ABE, ಇನ್ನೊಂದು ತ್ರಿಭುಜ BCF. ಈ ಎರಡು ತ್ರಿಭುಜಗಳಲ್ಲಿ ತ್ರಿಭುಜ AEB ಮತ್ತು ತ್ರಿಭುಜ CBF ಗಳಲ್ಲಿ, ಈ ಎರಡು ತ್ರಿಭುಜಗಳಲ್ಲಿ A ಕೋನ ಮತ್ತು C ಕೋನ ಸಮಾದ. EAB ಈಕ್ವಲ್ಸ್ ಟು BCF. ಯಾಕಂದ್ರೆ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು. ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು. Opposite angles of the parallelogram. Next one, E angle and B angles are equal. AEB equals to CBF. ಇದು ಪರ್ಯಾಯ ಕೋನಗಳು. ಆಲ್ಟರ್ನೇಟ್ angles ಅಂತ ಕರೀತಾರೆ. ಯಾಕಂದ್ರೆ ಇವೆರಡು ಪ್ಯಾರಲ್ ಅವ, ಆಂಗಲ್ಸ್ ಅನ್ನ ಈಕ್ವಲ್ ಇರ್ತಾವ. ಇನ್ನೊಂದು ಥರ್ಡ್ ಆಂಗಲ್ ನ ಈಕ್ವಲ್ ಆಗ್ತದೆ ಇಲ್ಲಿ. ಥರ್ಡ್ ಆಂಗಲ್, ಇದು ಥರ್ಡ್ ಆಂಗಲ್. ಕರೆಸ್ಪಾಂಡಿಂಗ್ ಸೈಡ್ಸ್ ಅನ್ನ ಬರ್ಕೊಳ್ಬೇಕು ಇವಾಗ. ಫಸ್ಟ್ ಆಂಗಲ್, ಸೆಕೆಂಡ್ ಆಂಗಲ್ AE, ಇಲ್ಲಿ BC, AE ಡಿವೈಡ್ ಬೈ BC ಅಂತ ಹೇಳತ್ತು. ನೆಕ್ಸ್ಟ್ ಒನ್ ಸೆಕೆಂಡ್ ಅಂಡ್ ಥರ್ಡ್ BE ಡಿವೈಡ್ ಬೈ BF. ಇನ್ನೊಂದು ಫಸ್ಟ್ ಅಂಡ್ ಥರ್ಡ್ AB ಡಿವೈಡ್ ಬೈ ಫಸ್ಟ್ ಅಂಡ್ ಥರ್ಡ್ CF ಅಥವಾ CF. ಇವೆರಡನ್ನ ಕನ್ಸಿಡರ್ ಮಾಡಿದಾಗ ಓರೆ ಗುಣಾಕಾರ ಮಾಡಬೇಕು. AB ಇಂಟು BF ಈಕ್ವಲ್ಸ್ ಟು BE ಇಂಟು CF. ಇವಾಗ AB ಡಿವೈಡ್ ಬೈ ಇದು BE ಈಕ್ವಲ್ಸ್ ಟು CF ಡಿವೈಡ್ ಬೈ BF. ಇದನ್ನ ಸಾಧಿಸಿದ್ದೇವೆ. ಮೂವತ್ತೊಂದನೇ ಪ್ರಶ್ನೆ. ತ್ರಿಭುಜ ABC ಮತ್ತು DBC ಗಳು ಎರಡು ಲಂಬಕೋನ ತ್ರಿಭುಜಗಳಾಗಿದ್ದು ಒಂದೇ ವಿಕರ್ಣ BC ಮೇಲಿವೆ. BD ಯು AC ಯನ್ನ P ಬಿಂದುವಿನಲ್ಲಿ ಛೇದಿಸುತ್ತದೆ.
AP into PC equals to BP into PD ಎಂದು ಸಾಧಿಸಿ. In a triangle ABC and DBC are two right angle triangles on the same hypotenuse BC. BD intersect AC at the point P. Prove that AP into PC equals to BP into CD. ಇಲ್ಲೊಂದು BC ಅನ್ನೋದು ಒಂದು ಸಾಮಾನ್ಯ ಬಾಹು BC, ಇದ್ರ ಮೇಲೆ ಒಂದು ABC ರೈಟ್ ಆಂಗಲ್ ಟ್ರಯಾಂಗಲ್ ನಿಂತಿದೆ A, ಇನ್ನೊಂದು ಟ್ರಯಾಂಗಲ್ಸ್ ಇದು D. ಎರಡು ಟ್ರಯಾಂಗಲ್ಸ್ ಅನ್ನು P ನಲ್ಲಿ ಛೇದಿಸಿವೆ. ಎರಡು ಟ್ರಯಾಂಗಲ್ಸ್ ಅನ್ನು ತಗೋತೀನಿ. ಟ್ರಯಾಂಗಲ್ APB ಮತ್ತು ಟ್ರಯಾಂಗಲ್ DPC ಗಳಲ್ಲಿ ಎರಡು ತ್ರಿಭುಜಗಳಲ್ಲಿ ಇವೆರಡು 90 ಡಿಗ್ರಿ. ಆಂಗಲ್ A ಈಕ್ವಲ್ಸ್ ಟು ಆಂಗಲ್ D 90 ಡಿಗ್ರಿ ದತ್ತ ಅಂದ್ರೆ ಗಿವನ್ ಡಾಟಾ ದತ್ತ. ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ APB ಈಕ್ವಲ್ಸ್ ಟು DPC ಶೃಂಗಾಭಿಮುಖ ಕೋನಗಳು. Vertically opposite angles. Then triangles are congruent. Triangle APB congruent to triangle DPC. Similar ಎರಡು ಸಮರೂಪ ಆಗ್ತವ angle criteria ಅಥವಾ ಕೋನ ನಿಬಂಧನೆ ಪ್ರಕಾರ. ಇವುಗಳ ಅನುರೂಪ ಬಾಹುಗಳು AP divided by DP equals to BP divided by PC. ಓರೆ ಗುಣಾಕಾರ ಮಾಡಿದಾಗ AP into PC equals to BP into DP ಇದನ್ನು ಸಾಧಿಸಿದೆವು. ಯಾಕಂತಂದ್ರೆ ಇದು ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತ. ಮೂವತ್ತೆರಡನೇ ಪ್ರಶ್ನೆ -1,7 and ಮತ್ತು 4,-3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುಗಳನ್ನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದ ಪಾಯಿಂಟ್ಸ್ -1,7 and 4,-3 ಇನ್ ದ ರೇಷಿಯೋ ಆಫ್ 2,1. ಇಲ್ಲಿ x1 y1 x2 y2 ಇದು m1 ಇದು m2 ರೇಷಿಯೋಸ್ ಅನ್ನು ಕೊಟ್ಟಿದ್ದಾರೆ. ಕೋಆರ್ಡಿನೇಟ್ಸ್ ಅನ್ನು ಫೈಂಡ್ ಮಾಡಬೇಕು. x, y ಈಕ್ವಲ್ಸ್ ಟು ಫಾರ್ಮುಲಾ m1 x2 ಪ್ಲಸ್ m2 x1 ಡಿವೈಡ್ ಬೈ m1 ಪ್ಲಸ್ m2 m1 y2 ಪ್ಲಸ್ m2 y1 ಡಿವೈಡ್ ಬೈ m1 ಪ್ಲಸ್ m2 m1 2 x2 minus 1 plus 3 x1 x1 minus 1 ಇಲ್ಲಿ 4 ಅನ್ನಬೇಕು 4 divided by 2 plus 3 2 plus 3 2 into y2 minus 3 plus m2 3 y1 7 ಇದನ್ನ ಸಿಂಪ್ಲಿಫೈ ಮಾಡಿದಾಗ n2 minus 3 ಭಾಗಿಲೆ 5 ಇಲ್ಲಿ minus 6 plus 21 ಭಾಗಿಲೆ 5 5 ಭಾಗಿಲೆ 5 5 divided by 5 and 15 divided by 5. Coordinates x, y are 1 and 3. 1 and 3 ಅನ್ನೋದು ನಿರ್ದೇಶಾಂಕ ಬಿಂದುಗಳನ್ನು ಸಿಕ್ತು. ಅಥವಾ ಪ್ರಶ್ನೆ x, y ಬಿಂದು 3,6 ಮತ್ತು -3,4 ಬಿಂದುಗಳಿಗೆ ಸಮಾನ ದೂರದಲ್ಲಿದ್ದರೆ xy ಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಿರಿ. ಫೈಂಡ್ ದ ರಿಲೇಷನ್ ಬಿಟ್ವೀನ್ ದ x and y such that the points x, y is equidistant from the point 3,6 and -3,4. ಇದನ್ನ a ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಇದನ್ನ b ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಈಕ್ವಿಡಿಸ್ಟೆನ್ಸ್ a 6,3 3,6 a ನಿರ್ದೇಶಾಂಕಗಳು 3,6 b ಪಾಯಿಂಟ್ಸ್ -3,4 ಈಕ್ವಿಡಿಸ್ಟೆನ್ಸ್ ಅಂದಾಗ p ಇಲ್ಲಿ x, y ಅಂತ ಹೇಳಿದೆ. ಇವು ನಿರ್ದೇಶಾಂಕ ಬಿಂದುಗಳನ್ನು x1 y1 ಅನ್ನು ಇಂಡಿಕೇಟ್ ಮಾಡೋಣ. ಇದು x2 y2 x1 y1 x1 y1 ಎರಡು ಸಮದೂರದಲ್ಲಿದ್ದಾಗ AP ಈಕ್ವಲ್ಸ್ ಟು BP ಅಂತ ಹೇಳಾಗ್ತದೆ. ಇಲ್ಲಿ AP ಯ ದೂರ AP ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1
ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಬೋತ್ ಆರ್ ಈಕ್ವಲ್, ಎರಡು ಈಕ್ವಲ್ ಆಗಿವೆ. ಇಲ್ಲಿ ಬಿ ಪಿ ಅನ್ನೋದು x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್, x ಮೈನಸ್ 3 ಹೋಲ್ ಸ್ಕ್ವೇರ್ ಅಂತ ಹೇಳಾಗ್ತದೆ ಇದು ರೂಟ್ ಪ್ಲಸ್ y ಮೈನಸ್ 6 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ರೂಟ್ ಇದು x2 x ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ 4 ಹೋಲ್ ಸ್ಕ್ವೇರ್ ಆಗ್ತದೆ. ರೂಟ್ ಅನ್ನು ಕ್ಯಾನ್ಸಲ್ ಆಯಿತು. x ಸ್ಕ್ವೇರ್ ಪ್ಲಸ್ 9 ಮೈನಸ್ 6x ಪ್ಲಸ್ y ಸ್ಕ್ವೇರ್ ಪ್ಲಸ್ 36 ಮೈನಸ್ 12y ಈಕ್ವಲ್ಸ್ ಟು x ಸ್ಕ್ವೇರ್ ಪ್ಲಸ್ 9 ಪ್ಲಸ್ 6x ಪ್ಲಸ್ y ಸ್ಕ್ವೇರ್ ಪ್ಲಸ್ 16 ಮೈನಸ್ 8x ಕ್ಯಾನ್ಸಲ್ ಆಗಿದ್ದನ್ನು ಕ್ಯಾನ್ಸಲ್ ಮಾಡೋಣ. x ಸ್ಕ್ವೇರ್ ಅನ್ನು ಕ್ಯಾನ್ಸಲ್ ಆಯಿತು, ಪ್ಲಸ್ 9 ಅನ್ನು ಕ್ಯಾನ್ಸಲ್ ಆಯಿತು, y ಸ್ಕ್ವೇರ್ ಅನ್ನು ಕ್ಯಾನ್ಸಲ್ ಆಯಿತು. ಉಳಿದಿದ್ದನ್ನು ಮೈನಸ್ 6x ಪ್ಲಸ್ 36 ಮೈನಸ್ 12y ಈಕ್ವಲ್ಸ್ ಟು ಪ್ಲಸ್ 6x ಪ್ಲಸ್ 16 ಮೈನಸ್ 8x, 6x ಇದು ಪ್ಲಸ್ 6x ಮೈನಸ್ ಪ್ಲಸ್ 16 ಪ್ಲಸ್ 36 ಮೈನಸ್ 36 ಇದು 16 ಮೈನಸ್ 36 ಮೈನಸ್ 8x ಪ್ಲಸ್ 12y ಈಕ್ವಲ್ಸ್ ಟು 0, 12x ಇಲ್ಲಿ ಪ್ಲಸ್ 4y ಇಲ್ಲಿ ಮೈನಸ್ 20 ಈಕ್ವಲ್ಸ್ ಟು 0. 4 ಅನ್ನು ಕಾಮನ್ ತೆಗೆದಾಗ 3x ಪ್ಲಸ್ y ಮೈನಸ್ 5 ಈಕ್ವಲ್ಸ್ ಟು 0, 3x ಪ್ಲಸ್ y ಈಕ್ವಲ್ಸ್ ಟು 5 ಅನ್ನೋದು ರಿಲೇಷನ್ಸ್ ಅನ್ನು ಬರುತ್ತೆ, ಸಂಬಂಧವನ್ನು. 38 ಕ್ವಶನ್. ABCD ಒಂದು ಸಮಾಂತರ ಚತುರ್ಭುಜದ ಎರಡು ಪಾರ್ಶ್ವಶೃಂಗಗಳು a ಆಫ್ -4, -2 ಮತ್ತು b ಆಫ್ 1, -2 ಆಗಿವೆ. ಸಮಾಂತರ ಚತುರ್ಭುಜದ ಕರ್ಣಗಳು m ಆಫ್ -1/2, 0 ಬಿಂದುವಿನಲ್ಲಿ ಛೇದಿಸಿದರೆ ಸಮಾಂತರ ಚತುರ್ಭುಜದ ಉಳಿದೆರಡು ಶೃಂಗಗಳನ್ನು ಕಂಡುಹಿಡಿಯಿರಿ. 33 ಕ್ವಶನ್. ದ two adjacent vertices of a parallelogram ABCD are a of -4, -2 and b of 1, -2. If the diagonals of the parallelogram intersecting the point m -1/2, 0, then find the other two vertices of the parallelogram. ಇಲ್ಲಿ ನಾವು c ದ ವರ್ಟೆಸಸ್ ಅನ್ನು ಕಂಡುಹಿಡಿಯಬೇಕು. x, y ಅಂತ ಇಟ್ಕೊಂಡ ಇದನ್ನು x, y. ಇದು ಮಿಡ್ ಪಾಯಿಂಟ್ಸ್ ಅನ್ನು ಕೊಟ್ಟರೆ ಇಲ್ಲಿ AC ಯ ಮಿಡ್ ಪಾಯಿಂಟ್ಸ್ ಅನ್ನು AC ಮಿಡ್ ಪಾಯಿಂಟ್ m ಆದಾಗ ಏನಾಗ್ತದೆ, ಇಲ್ಲಿ m ಆಫ್ x, y ಈಕ್ವಲ್ಸ್ ಟು x1 ಪ್ಲಸ್ x2 ಡಿವೈಡ್ ಬೈ 2, y1 ಪ್ಲಸ್ y2 ಡಿವೈಡ್ ಬೈ 2. coordinates are -1/2, 0 equals to x -4 divided by 2, ಇನ್ನೊಂದು y -2 divided by 2. -1/2 equals to 4 minus x minus 4 ಇದು x minus 4 divided by 2, 2 ಅನ್ನು ಕ್ಯಾನ್ಸಲ್ ಆಯಿತು, x equals to 3 ಅನ್ನೋದು ಬಂತಿಲ್ಲಿ. ಇದನ್ನು 0 equals to y minus 2 divided by 2, ಈ ಕಡೆ 0 ಆದಾಗ y equals to plus 2 ಅಂತೇಳಿ ಬಂತು. ನೆಕ್ಸ್ಟ್ ಡಿ ಕೋಆರ್ಡಿನೇಟ್ಸ್ ಅನ್ನು ಕಂಡುಹಿಡಿಯಬೇಕು ನಾವು. BD ಮಿಡ್ ಪಾಯಿಂಟ್ m ಆದಾಗ m ಆಫ್ x, y ಈಕ್ವಲ್ಸ್ ಟು x1 ಪ್ಲಸ್ x2 ಡಿವೈಡ್ ಬೈ 2, y1 ಪ್ಲಸ್ y2 ಡಿವೈಡ್ ಬೈ 2. -1/2, 0 equals to x plus 1 divided by 2, y minus 2 divided by 2. -1/2 equals to x plus 1 divided by 2, 2 cancel ಆಯಿತು, x equals to -2. ಇನ್ನೊಂದು 0 equals to y minus 2 divided by 2, y equals to plus 2. ಇದು ಈ ಕಡೆ ಬಂದು 0 ಆಗ್ತದೆ, y equals to plus 2. ಎರಡು ನಿರ್ದೇಶಾಂಕಗಳನ್ನು ಸಿಗ್ದು -2, 2 ಇದು 3, 2.
34ನೇ ಪ್ರಶ್ನೆ, 4 ಅಂಕದ 4 ಪ್ರಶ್ನೆಗಳಿಲ್ಲಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದು ಭಿನ್ನರಾಶಿಯ ಅಂಶಕ್ಕೆ 1 ಕೂಡಿದಾಗ ಭಿನ್ನರಾಶಿಯು 4/5 ಆಗುತ್ತದೆ. ಮೂಲ ಭಿನ್ನರಾಶಿಯ ಛೇದನದಿಂದ 1 ಕಳೆದಾಗ ಭಿನ್ನರಾಶಿಯು 3/4 ಆಗುತ್ತದೆ. ಹಾಗಾದರೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ. A fraction becomes 4/5 if 1 is added to the numerator, if 1 is subtracted from the denominator of the original fraction, then the fractions becomes 3/4. Find the fractions. ಇಲ್ಲಿ ಏನ್ ಮಾಡ್ರಿ, x ಡಿವೈಡ್ ಬೈ y ಅನ್ನೋದು ಒಂದು ಭಿನ್ನರಾಶಿ ಅಂತ ತಿಳ್ಕೊಂಡ. ಭಿನ್ನರಾಶಿಯ ಅಂಶಕ್ಕೆ 1 ಕೂಡಿದಾಗ ಎಷ್ಟು ಸಿಗ್ತದೆ, ಇಲ್ಲಿ 4/5 ಅಂತ ಹೇಳಿ ಸಿಗ್ತದೆ. ಇನ್ನೊಂದು ಛೇದನದಲ್ಲಿ 1 ಕಳೆದಾಗ ಅದು 3/4 ಅಂತ ಹೇಳಿ ಸಿಗ್ತದೆ. ಇದನ್ನು ಓರೆ ಗುಣಾಕಾರ ಮಾಡಿದಾಗ 5x ಪ್ಲಸ್ 5 ಈಕ್ವಲ್ಸ್ ಟು 4y, 5x ಮೈನಸ್ 4y ಪ್ಲಸ್ 5 ಈಕ್ವಲ್ಸ್ ಟು 0. ಒಂದು ಸಮೀಕರಣವನ್ನು ಸಿಕ್ತು. 4x ಈಕ್ವಲ್ಸ್ ಟು 3y ಮೈನಸ್ 3, 4x ಮೈನಸ್ 3y ಪ್ಲಸ್ 3 ಈಕ್ವಲ್ಸ್ ಟು 0. ಸಮೀಕರಣ 2. ಸಮೀಕರಣ 1ಕ್ಕೆ ಇವೆರಡನ್ನ ಹೋಗ್ಬೇಕಾದ್ರೆ ಇದಕ್ಕೆ 3ರಿಂದ ಗುಣಿಸ್ತೇವೆ, ಇದಕ್ಕೆ 4ರಿಂದ ಗುಣಿಸ್ತೇವೆ. 4ರಿಂದ ಅವಾಗ ಏನು ಸಿಗ್ತದೆ, 15x ಮೈನಸ್ 12y ಪ್ಲಸ್ 15 ಈಕ್ವಲ್ಸ್ ಟು 0. 16x ಮೈನಸ್ 12y ಪ್ಲಸ್ 12 ಈಕ್ವಲ್ಸ್ ಟು 0. ಮೈನಸ್ ಇದು ಪ್ಲಸ್ ಮೈನಸ್ 2 ಕ್ಯಾನ್ಸಲ್ ಆಗಿ ಮೈನಸ್ ಎಕ್ಸ್ ಪ್ಲಸ್ 15ರಲ್ಲಿ 12 ಅನ್ನೋದ್ರ 3 ಅನ್ನೋದು ಸಿಕ್ತು ಈಕ್ವಲ್ಸ್ ಟು 0. ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಪ್ಲಸ್ 3 ಅನ್ನೋದು ಸಿಕ್ತು. ಈ ಎಕ್ಸ್ ಈಕ್ವಲ್ಸ್ ಟು 3 ಅನ್ನ ಸಮೀಕರಣ 1ರಲ್ಲಿ ಆದೇಶ ಮಾಡಿದಾಗ, ಸಮೀಕರಣ 1ರಲ್ಲಿ ಎಕ್ಸ್ ಈಕ್ವಲ್ಸ್ ಟು 3 ಅನ್ನು ಆದೇಶಿಸಿದಾಗ 5 ಇಂಟು 3 ಮೈನಸ್ 4 ಇಂಟು ವಾಯು ಈಕ್ವಲ್ಸ್ ಟು ಇದು ಮೈನಸ್ 5, ಮೈನಸ್ 4 ವಾಯು ಈಕ್ವಲ್ಸ್ ಟು ಮೈನಸ್ 5 ಮೈನಸ್ 15, y ಈಕ್ವಲ್ಸ್ ಟು ಮೈನಸ್ 20 ಭಾಗಿಲೆ ಮೈನಸ್ 4, y ಬೆಲೆ 5. ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು 528 ಮೀಟರ್ ಸ್ಕ್ವೇರ್ ಆಗಿದೆ. ನಿವೇಶನದ ಉದ್ದವು ಅದರ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ನಿವೇಶನದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ. The area of a rectangular plot is 528 meters square. The length of a plot is 1 more than twice its breadth. Find the length and breadth of the plot. ಒಂದು ನಿವೇಶನ ಇದೆ, ಆ ನಿವೇಶನ ಉದ್ದ x ಅಂತ ತಗೊಂಬರಿ, ಅಗಲ x, ಉದ್ದ 2x ಪ್ಲಸ್ 1 ಅಂತ ಹೇಳಿ ಆಗ್ತದೆ. ಸಮೀಕರಣದಂತೆ ಉದ್ದ ಗುಣಿಲೆ ಅಗಲವನ್ನು ಮಾಡಿದಾಗ 528. ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಈಸ್ 2x ಪ್ಲಸ್ 1, ಬ್ರೆಡ್ತ್ ಈಸ್ x ಈಕ್ವಲ್ಸ್ ಟು 528. ಗುಣಾಕಾರ ಮಾಡಿದಾಗ 2x² ಪ್ಲಸ್ x ಮೈನಸ್ 528 ಈಕ್ವಲ್ಸ್ ಟು 0. ಇದನ್ನು ಅಪವರ್ತನ ವಿಧಾನದಿಂದ ಬಿಡಿಸಿದಾಗ 2x² ಮೈನಸ್ 32x ಮೈನಸ್ ಪ್ಲಸ್ 33x ಮೈನಸ್ 528 ಈಕ್ವಲ್ಸ್ ಟು 0. ಇವೆರಡರಲ್ಲಿ 2x ಅನ್ನು ಕಾಮನ್ ತೆಗೆದಾಗ x ಮೈನಸ್ 16 ಪ್ಲಸ್ 33 ಅನ್ನು ಕಾಮನ್ ತೆಗೆದಾಗ x ಮೈನಸ್ 16 ಈಕ್ವಲ್ಸ್ ಟು 0. 2x ಪ್ಲಸ್ 33 ಈಕ್ವಲ್ಸ್ ಟು 0, x ಮೈನಸ್ 16 ಈಕ್ವಲ್ಸ್ ಟು 0. x ಈಕ್ವಲ್ಸ್ ಟು ಮೈನಸ್ 33 ಭಾಗಿಲೆ 2, ಇನ್ನೊಂದು x ಈಕ್ವಲ್ಸ್ ಟು ಪ್ಲಸ್ 16. ಒಂದು x ಅಂತ ತಗೊಂಡಿದ್ದೀವಿ, ಉದ್ದ ಅಗಲ x ಅಂತ ತಗೊಂಡಿದ್ದೀವಿ, ಅವಾಗ ಅಗಲ 16 ಆಯಿತು, ಉದ್ದ 2x ಪ್ಲಸ್ 1 ಅಂತ ತಗೊಂಡಿದ್ದೀವಿ. 16 ಇಂಟು 2, 2 ಇಂಟು 16 ಪ್ಲಸ್ 1, 32 ಪ್ಲಸ್ 1 33. ಅಥವಾ ಪ್ರಶ್ನೆ 35ರ ಅಥವಾ ಪ್ರಶ್ನೆ. 2 ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 365 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. The sum of the square of two consecutive positive integers is
365. ಫೈಂಡ್ ದೋಸ್ ಇಂಟೀಜರ್ಸ್ ಅಂತ ಕೇಳಿದ್ರೆ ಆ ಧನ ಪೂರ್ಣಾಂಕಗಳು ಏನಾಗಿರಲಿ, ಒಂದು ಎಕ್ಸ್ ಆಗಿರಲಿ, ಇನ್ನೊಂದು ಎಕ್ಸ್ ಪ್ಲಸ್ 1, ಇವುಗಳ ವರ್ಗಗಳ ಮೊತ್ತ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದು ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು 365. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2x ಮೈನಸ್ 365 ಈಕ್ವಲ್ಸ್ ಟು 0. 2x ಸ್ಕ್ವೇರ್ ಪ್ಲಸ್ 2x ಮೈನಸ್ 364 ಈಕ್ವಲ್ಸ್ ಟು 0. 2 ಅನ್ನು ಕಾಮನ್ ತೆಗೆದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 182 ಈಕ್ವಲ್ಸ್ ಟು 0. ಎಕ್ಸ್ ಸ್ಕ್ವೇರ್ ಪ್ಲಸ್ ಇದನ್ನು ಬಿಡಿಸಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 14x ಮೈನಸ್ 13x ಮೈನಸ್ 182 ಈಕ್ವಲ್ಸ್ ಟು 0. ಇವೆರಡರಲ್ಲಿ x ಅನ್ನು ಕಾಮನ್ ತೆಗೆದಾಗ x ಪ್ಲಸ್ 14 ಮೈನಸ್ 13 ಅನ್ನು ಕಾಮನ್ ತೆಗೆದಾಗ x ಪ್ಲಸ್ 14 ಈಕ್ವಲ್ಸ್ ಟು 0. x ಮೈನಸ್ 13 ಈಕ್ವಲ್ಸ್ ಟು 0, x ಪ್ಲಸ್ 14 ಈಕ್ವಲ್ಸ್ ಟು 0, x ಈಕ್ವಲ್ಸ್ ಟು ಪ್ಲಸ್ 13, x ಈಕ್ವಲ್ಸ್ ಟು ಮೈನಸ್ 14. ಧನ ಪೂರ್ಣಾಂಕಗಳು ಏನಾಗ್ತವೆ, ಅನುಕ್ರಮ ಧನ ಪೂರ್ಣಾಂಕಗಳು. ಒಂದು x ಈಕ್ವಲ್ಸ್ ಟು 13, ಇನ್ನೊಂದು x ಪ್ಲಸ್ 1 ಅಂತ ಇಟ್ಕೊಂಡಿದ್ದೆವು, 13 ಪ್ಲಸ್ 1 14 ಅಂತೇಳಿ ಆಗ್ತದೆ. ಈ ಎರಡು ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ 365 ಅಂತೇಳಿ ಸಿಗ್ತದೆ. 36ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 30 ಪದಗಳಿವೆ. ಮೊದಲ 10 ಪದಗಳ ಮೊತ್ತ 185. 21ನೇ ಪದವು 16ನೇ ಪದಕ್ಕಿಂತ 15 ಹೆಚ್ಚಾಗಿದ್ದರೆ ಆ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. An arithmetic progression consists of 30 terms. The sum of first 10 term is 185. 21st term is 15 more than 16 term. Find the sum of the terms of the arithmetic progression. ಇಲ್ಲಿ ಕೊಟ್ಟಂತ ದತ್ತಾಂಶಗಳನ್ನು ಬರ್ಕೊಂಬರಿ. 30 ಪದಗಳನ್ನು ಅಂದ್ರೆ A30 ಎಷ್ಟು ಅಂತ 30 ಪದಗಳಿವೆ. n ಈಕ್ವಲ್ಸ್ ಟು 30. ಮೊದಲ 10 ಪದಗಳ ಮೊತ್ತ S10 ಈಕ್ವಲ್ಸ್ ಟು 185. 21ನೇ ಪದ A21 ಈಕ್ವಲ್ಸ್ ಟು A16 ಪ್ಲಸ್ 15. A ಪ್ಲಸ್ 20D ಈಕ್ವಲ್ಸ್ ಟು A ಪ್ಲಸ್ 15D ಪ್ಲಸ್ 15. A ಕ್ಯಾನ್ಸಲ್ ಆಯಿತು. 20D ಮೈನಸ್ 15D ಈಕ್ವಲ್ಸ್ ಟು 15. 5D ಈಕ್ವಲ್ಸ್ ಟು 15. D ಈಕ್ವಲ್ಸ್ ಟು 5. 5 3s D ಅನ್ನೋದು 3 ಅಂತೇಳಿ ಬಂತು. S10 ಅನ್ನು ಕಂಡುಹಿಡಬೇಕು. Sn ಈಕ್ವಲ್ಸ್ ಟು n/2. 2a ಪ್ಲಸ್ n ಮೈನಸ್ 1 ಇಂಟು D. ಇಲ್ಲಿ S10 ಈಕ್ವಲ್ಸ್ ಟು 10 ಡಿವೈಡ್ ಬೈ 2. 2a ಪ್ಲಸ್ 9D. D ಎಂದು 3. 5 ಅಂತೇಳಿ ಬಂತು. 185 ಈಕ್ವಲ್ಸ್ ಟು 5. 2a ಪ್ಲಸ್ 27. 5 ಡಿವೈಡ್ ಮಾಡಿದಾಗ 5 3 15, 5 7 37 ಮೈನಸ್ 27 ಈಕ್ವಲ್ಸ್ ಟು 2a. a ಈಕ್ವಲ್ಸ್ ಟು 10 ಡಿವೈಡ್ ಬೈ 2. a ಈಕ್ವಲ್ಸ್ ಟು 10 ಡಿವೈಡ್ ಬೈ 2. a ಈಕ್ವಲ್ಸ್ ಟು 5. a ಈಕ್ವಲ್ಸ್ ಟು 5. d ಈಕ್ವಲ್ಸ್ ಟು 10 ಅಂತೇಳಿ ಸಿಕ್ತು. ನಮ್ಗೆ ಏನು ಕಂಡುಹಿಡಿಬೇಕಾಗಿದೆ? ಫೈಂಡ್ ದ ಸಮ್ ಆಫ್ ದ ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. 30 ಟರ್ಮ್ ಮೊದಲ 30 ಪದಗಳ ಮೊತ್ತವನ್ನು ಕಂಡುಹಿಡಬೇಕು. S30 ಈಕ್ವಲ್ಸ್ ಟು 30 ಡಿವೈಡ್ ಬೈ 2. 2 ಇಂಟು a is 5 ಪ್ಲಸ್ 30 minus 1 D is 3. 15 10 plus 29 into 3. 15 10 plus 87. 15 into 97. ಎರಡು ಮಲ್ಟಿಪ್ಲೈ ಮಾಡಿದಾಗ 1455. S30 is 1455. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನವು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ. ಪ್ರೂವ್ ದಟ್ ಇಫ್ ಇನ್ ಟೂ ಟ್ರಯಾಂಗಲ್ಸ್ ಕರೆಸ್ಪಾಂಡಿಂಗ್ angles are equal, then their corresponding sides are in the same ratio or proportionals, and hence the two triangles are similar. ಇದೊಂದು ಥಿಯರಮ್ಸ್ ಇದೆ. angle
ಕ್ರೈಟೇರಿಯಾ ಥಿಯರಮ್ ಇದೆ, ಕೋಕೋ ಥಿಯರಮ್. ಇದರದೊಂದು ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೇನೆ, ಅದನ್ನ ತಾವು ನೋಡಬಹುದು. ಕೊನೆಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನ ನಕ್ಷಾ ವಿಧಾನದಿಂದ ಕಂಡುಹಿಡ್ರಿ. ಫೈಂಡ್ ದ ಸೊಲ್ಯೂಷನ್ ಆಫ್ ದ ಗಿವನ್ ಪೇರ್ಸ್ ಆಫ್ ಲೀನಿಯರ್ ಈಕ್ವೇಶನ್ ಬೈ ಗ್ರಾಫಿಕಲ್ ಮೆಥಡ್. ಮೊದಲ ಇಲ್ಲಿ ಸಮೀಕರಣ 1 ಸಮೀಕರಣ 2 ಕೊಟ್ಟರೆ ಒಂದನೇ ಸಮೀಕರಣವನ್ನ y = 6 - 2x ಅಂತ ತಗೋತೀನಿ. ಇದೊಂದು ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ಬೇಕಿಲ್ಲಿ. x y 3 ಪಾಯಿಂಟ್ಸ್ ಅನ್ನು ತಗೊಳ್ಬೇಕು. ಇನ್ನೊಂದು y = 4 - x ಇದೊಂದು ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ 0 ಅಂತ ಇಟ್ಕೊಂಡಾಗ 0 ಅಂತ ಇಟ್ಕೊಂಡಾಗ 6 ಅಂತ ಹೇಳಿ ಬಂತು. 2 ಅಂತ ಇಟ್ಕೊಂಡಾಗ 2 2 ಸ 4, 6 - 4 is 2 ಅಂತ ಹೇಳಿ ಬಂತು. 4 ಅನ್ನ ಇಟ್ಕೊಂಡಾಗ 4 2 8 ಅವಾಗ -2 ಅನ್ನೋದು ಬರ್ತದೆ. 0 ಅನ್ನ ಇಟ್ಕೊಂಡಾಗ 4, 2 ಅನ್ನ ಇಟ್ಕೊಂಡಾಗ 4 - 2 is 2, 4 ಅನ್ನ ಇಟ್ಕೊಂಡಾಗ 0. ಇದು ಒಂದು ಗ್ರಾಫ್ ನಲ್ಲಿ ಹಾಕಬೇಕು. ಮೂಲಗಳನ್ನು ಬರ್ಕೊಳ್ತೀನಿ. x ಅಕ್ಷೆ 1 ಸೆಂಟಿಮೀಟರ್ = 1 ಯೂನಿಟ್ ಅಥವಾ 1 ಮೂಲಮಾನ. y ಅಕ್ಷೆ 1 ಸೆಂಟಿಮೀಟರ್ = 1 ಮೂಲಮಾನ, 1 ಯೂನಿಟ್. ಇದು x ಡ್ಯಾಶ್, y ಡ್ಯಾಶ್. 0 1 2 3 4 5 6 7 1 2 3 4 5 6 7 -1 -2 -3 -4 -1 -2 -3. ಫಸ್ಟ್ 0,6 0,6 0,6. ಸೆಕೆಂಡ್ ಒನ್ 2,2 2,2. ಥರ್ಡ್ ಪಾಯಿಂಟ್ ಇಸ್ 4, -2 4, -2 ಇಲ್ಲಿ ಬರುತ್ತೆ. 4, -2. ನೆಕ್ಸ್ಟ್ 0,4 0,4 0,4. ನೆಕ್ಸ್ಟ್ 2,2 ಇಲ್ಲೇ ಬಂತು. 4,0 4,0. ಈ ಎರಡು ಸರಳ ರೇಖೆಗಳನ್ನು ಎಳಿಬೇಕು. ಇಲ್ಲೊಂದು ಸರಳ ರೇಖೆ, ಇನ್ನೊಂದು ಸರಳ ರೇಖೆ, ಇದು. ಈ ಎರಡು ಸರಳ ರೇಖೆಗಳು x = 2 y = 2 ಅನ್ನೋದಲ್ಲಿ ಛೇದಿಸ್ತವೆ. ಈ ರೀತಿ ಬರೆದ್ರೆ 5 ಅಂಕಗಳನ್ನು ಕೊಡ್ತಾರೆ. ಇಲ್ಲಿಯವರೆಗೆ ನಾವು ಗಣಿತದ ಪ್ರಶ್ನೆ ಪತ್ರಿಕೆ ಸಂಪೂರ್ಣ ಪರಿಹಾರವನ್ನು ನೋಡಿದ್ದೇವೆ. ನಮ್ಮ ವಿಡಿಯೋನ ಇಷ್ಟ ಆದರೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.